ಎಲ್ರಿಗೂ ನಮಸ್ಕಾರ. ಇವತ್ತು ಏನು ರಾಜ್ಯದ ರಾಜ್ಯಪಾಲರು ಶ್ರೀಯುತ ತಾವರ್ಚಂದ್ ಗೆಹ್ಲೋಟ್ ಅವರು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಏನೋ ಒಂದು ಖಾಸಗಿ ದೂರನ್ನು ಆಧರಿಸಿ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಇದು ಸಂವಿಧಾನದ ಕಗ್ಗೊಲೆ. ಇವತ್ತಿನವರೆಗೆ ಈ ರಾಜ್ಯದಲ್ಲಿ ಏನು ರಾಜ್ಯಪಾಲರು ಅಂದರೆ ಅದಕ್ಕೊಂದು ಗೌರವ ಇತ್ತು. ಅವ್ರಿಗೆ ನಾವು ಘನವೆತ್ತ ರಾಜ್ಯಪಾಲರು ಅಂತೆಲ್ಲ ಹೇಳ್ತಾ ಇದ್ವಿ. ಇಂಥ ಒಂದು ಅಸಂವಿಧಾನಿಕ ನಡೆಗಳು, ಹಿಂಬಾಗಿಲಿನ ರಾಜಕೀಯವನ್ನು ಏನು ಕೇಂದ್ರ ಬಿ ಜೆ ಪಿಯ ಪಿತೂರಿಗೆ ತಕ್ಕಂತೆ ಮಾಡ್ತಾಯಿದ್ದಾರೆ. ಇದನ್ನು ನೋಡಿದ್ರೆ ನಮಗೆ ಇದು ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ, ನಮ್ಮ ರಾಜ್ಯದಲ್ಲಿರೋದು ರಾಜ್ಯಪಾಲರಲ್ಲ, ಇವರು ರಾಜ್ಯಪಾಲರ ಹೆಸರಿನಲ್ಲಿರುವಂಥ ಒಬ್ಬ BJP ಏಜೆಂಟ್. ಅದನ್ನು ಬಿಟ್ಟರೆ ಅದನ್ನು ಇನ್ಯಾವ ಪದಗಳಿಂದನೂ ಕೂಡ ಇದನ್ನ ಬಣ್ಣನೆ ಮಾಡೋದಕ್ಕೆ ಆಗ್ತಾಯಿಲ್ಲ, ಆಗೋದು ಕೂಡ ಇಲ್ಲ. ಯಾರೋ 3 ಜನ ವ್ಯಕ್ತಿಗಳು, ಖಾಸಗಿ ವ್ಯಕ್ತಿಗಳು, ಯಾರು ಇದೇ JDS ಮತ್ತು BJP ಅವರು ತಗೊಂಡು ಬಂದು ಬಿತ್ತಿರುವಂಥ 3 ಖಾಸಗಿ ವ್ಯಕ್ತಿಗಳು, 3 ಮೇಲೂ ಗುರುತರವಾದಂಥ ಆರೋಪಗಳಿದ್ದಾವೆ. ಮತ್ತು ಏನು ಇದನ್ನು ಹಗರಣ ಅಂತ ಬಿಂಬಿಸಿ ಕೊಟ್ಟಿದ್ದಾರೆ. ಅದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಯಾವುದೇ ನೇರವಾದಂಥ ಒಂದು ಪಾತ್ರ ಆಗಲಿ ಅಥವಾ ಬೆನಿಫಿಷರಿ ಅದರಿಂದ ಲಾಭವನ್ನು ಪಡೆದಂಥ ರುಜುವಾತಾಗಲಿ ಇಲ್ಲಿವರೆಗೆ ಆಗೋದೇ ಇಲ್ಲ. ತನಿಖೆನೇ ಆಗಿಲ್ಲ. ತನಿಖೆ ಆಗದೇ ಇರುವಂಥ ಒಂದು ವಿಚಾರ ಇಟ್ಕೊಂಡು ಇವರು ಈ ರೀತಿಯಲ್ಲಿ ಹಿಂಬಾಗಿಲ ಮೂಲಕ BJPಯ ಅಣತಿಯಂತೆ, ಕೇಂದ್ರ ಸರ್ಕಾರ ಏನಿದೆ ಅವರ ಅಣತಿಯಂತೆ, ಕೇಂದ್ರದ ನರೇಂದ್ರ ಮೋದಿಯವರು ಪ್ರಧಾನಿಗಳು ಮತ್ತು ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಅಣತಿಯಂತೆ, ಸಂಘದ ಅಣತಿಯಂತೆ ಈ ರೀತಿ ಇವತ್ತು ಬಂದು ಪ್ರಾಸಿಕ್ಯೂಷನ್ ಕೊಟ್ಟಿರೋದು. ಸುದೀರ್ಘವಾಗಿ 40 ವರ್ಷ ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೇ ಇರೋ ರೀತಿಯಲ್ಲಿ ಆಡಳಿತ ಮಾಡಿದಂಥ ಒಬ್ಬ ಶೋಷಿತ ವರ್ಗದ ಧ್ವನಿ, ಸಾಮಾಜಿಕ ನ್ಯಾಯದ ಅಧಿಕಾರ ನಮ್ಮ ಶ್ರೀಯುತ ಸಿದ್ದರಾಮಯ್ಯನವರ ಮೇಲೆ ಕಳಂಕವನ್ನು ಹೊರಿಸುವಂಥ ಒಂದು ಹೀನಾಯ ಕೃತ್ಯಕ್ಕೆ ಇವತ್ತು BJPಯು ರಾಜ್ಯಪಾಲರ ಮೂಲಕ ಕೈ ಹಾಕಿದ್ದಾರೆ. ನಾನು ಈ ಕೂಡಲೇ ರಾಜ್ಯಪಾಲರಿಗೆ ಹೇಳ್ತೀನಿ, ನೀವು ಈ ಹುದ್ದೆಯಲ್ಲಿ ಮುಂದೆ ಇರೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ನೈತಿಕವಾದಂಥ ಹಕ್ಕು ನಿಮಗೆ ಇದೆಯೋ ಇಲ್ಲವೋ ಅನ್ನೋದನ್ನು ತಾವು ಪರಾಮರ್ಶಿಸ್ಕೋಬೇಕು. ನಿಮಗೆ ನಾವು ಹೇಳುವ ರೀತಿಯಲ್ಲಿ ಅಥವಾ ಕೇಳುವಂಥ ಲೆವೆಲ್ನಲ್ಲಿ ಇಲ್ಲ ಅಂತ ಅಂದ್ಕೋತೀನಿ. ದಯವಿಟ್ಟು ಸಾಧ್ಯ ಆದರೆ ತಾವು ದೆಹಲಿಗೆ ಸ್ವಯಂ ಪ್ರೇರಿತವಾಗಿ ಓಡಬೇಕು, ವಾಪಸ್ ಹೋಗಬೇಕು. ನೀವು ಈ ದೇಶದ ರಾಷ್ಟ್ರಪತಿಗಳಿದ್ದಾರೆ, ಅವರು ಕೂಡ ಇಂಥ ಒಂದು BJPಯ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವಂಥ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೋಬೇಕು. ದೆಹಲಿ ಕರೆಸ್ಕೊಂಡು ಇವ್ರಿಗೆ ಸಾಧ್ಯ ಆದಷ್ಟು ಕಾನೂನು ಇದೆ, ಕಾನೂನು ಪಾಠವನ್ನು ಮಾಡಬೇಕಾಗುತ್ತೆ, ಇವ್ರನ್ನ ವಾಪಸ್ ಕರೆಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಇದನ್ನು ಯಾಕೆ ನಾವು ಇಷ್ಟು ಒತ್ತಾಯಪೂರ್ವಕವಾಗಿ ರಾಜ್ಯಪಾಲರಿಗೆ ಹೇಳ್ತೀವಿ ಅಂತಂದರೆ, ಇದೇ ರಾಜ್ಯಪಾಲರು ಇದೇ ರೀತಿಯ ಗುರುತರವಾದಂತಹ ಕೇಸ್ಗಳನ್ನು ಅಥವಾ ಇದಕ್ಕಿಂತ ಜಾಸ್ತಿ ದಾಖಲೆಗಳು ಮತ್ತು ಪುರಾವೆಗಳನ್ನು ಹೊಂದಿರುವಂಥ ಕೇಸ್ಗಳು, ಯಾರು ಮಾಜಿ ಸಚಿವೆಯಾದಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು, ಇವತ್ತಿನ ಕೇಂದ್ರದ ಸಚಿವರಾಗಿರುವಂಥ JDSನ ಶ್ರೀಯುತ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳು, ಇವ್ರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ಜೊತೆಗೆ ಯಾರು ಅವರದೇ ಪಕ್ಷದ ಅಂದರೆ BJP ಪಕ್ಷದ ಇನ್ನೊಬ್ಬ ಮಹಾನ್ ರಾಜಕಾರಣಿ ಯಾರು ಮುರುಗೇಶ್ ನಿರಾಣಿಯವರ ಒಂದು ಕಡತ ಕೂಡ ರಾಜ್ಯಪಾಲರ ಆಫೀಸ್ನಲ್ಲಿ ಧೂಳಿಡ್ತಾ ಇದೆ. ಇದೇ ರೀತಿಯಲ್ಲಿ ಹಗರಣ ಮಾಡಿದ್ದಾರೆ ಅಂಥೇಳಿ ನಮ್ಮ ರಾಜ್ಯದ ಲೋಕಾಯುಕ್ತ ಪೊಲೀಸ್ನವರು ಮತ್ತು ವಿವಿಧ ಏಜೆನ್ಸಿಗಳು ತನಿಖಾ ಸಂಸ್ಥೆಗಳಿದ್ದಾವೆ, ಅವರು ರಾಜ್ಯಪಾಲರಿಗೆ ಪರ್ಮಿಷನ್ಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಇವೆಲ್ಲವನ್ನು ಮರೆಮಾಚಿ ಇವೆಲ್ಲವನ್ನು ಕೂಡ ಹಾಗೆ ಧೂಳಿಲಿಡಲಿಕ್ಕೆ ಬಿಟ್ಟು ಕೇವಲ 1 ತಿಂಗಳ ಹಿಂದೆ ಯಾರೋ ಬೀದಿಲಿ ಹೋಗುವಂಥವ್ರು ಅಂತ ಹೇಳ್ಬೋದು, ಖಾಸಗಿ ವ್ಯಕ್ತಿಗಳು, ಈ ರಾಜ್ಯದ ಜನಗಳು ಆಯ್ಕೆ ಮಾಡಿದಂಥ 135 ಶಾಸಕರು ಸಂವಿಧಾನಿಕವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಪ್ರತಿಷ್ಠಾಪನೆ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ ಮೇಲೆ ಕೇವಲ 3 ಬೀದಿಲಿ ಹೋಗುವಂಥ ತಾವೇ ಖುದ್ದಾಗಿ ನೂರಾರು ಹಗರಣಗಳನ್ನು ಮಾಡಿ ಲಂಚವನ್ನು ಕೇಳಿ ತಗಲಾಕೊಂಡಿರುವಂಥ ಒಬ್ಬ TJ ಅಬ್ರಾಮ್ ಅನ್ನುವಂಥ ಒಬ್ಬ ಲೂಟಿಕೋರ್ನಿಂದ ಕೇಸ್ಗಳನ್ನ ತೊಗೊಂಬಂದು ಇವರು ಖಾಸಗಿ ದೂರನ್ನು ಇವತ್ತು ದೂರನ್ನು ದಾಖಲೆ ಮಾಡ್ಕೋಬೋದು ಅಂತೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಪ್ರಜಾಪ್ರಭುತ್ವದ ಕೊಗ್ಗಲೆ. ಇಂಥ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಬೇಕಾಗಿಲ್ಲ. ಇದು ಕನ್ನಡಿಗರಿಗೆ ಆದಂಥ ಅವಮಾನ, ನಮ್ಮ ರಾಜ್ಯದ ಸ್ವಾಯತ್ತತೆಗೆ ಅಥವಾ ನಮ್ಮ ರಾಜ್ಯದ ಜನಗಳು ಕೊಟ್ಟಂಥ ಮತಗಳಿಗೆ ವಿರುದ್ಧವಾಗಿ ಇವತ್ತು ರಾಜ್ಯಪಾಲರು ಹಿಂಬಾಗಿಲ ಮೂಲಕ ಪಿತೂರಿ ಮಾಡ್ತಿದ್ದಾರೆ. ಇಂಥದ್ದೆಲ್ಲ ಇಂಥವೆಲ್ಲನ ನಾವು ರಾಜ್ಯಪಾಲರು ಬಿಟ್ಟು ಸರಿಯಾದ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಬೇಕು. ಈ ರೀತಿ BJPಗೆ ಅನುಕೂಲಕರವಾಗಿರೋ ರೀತಿಯಲ್ಲಿ ಹಿಂಬಾಗಿಲ ರಾಜಕಾರಣ, ಪಿತೂರಿ ರಾಜಕಾರಣವನ್ನು ಬಿಡಬೇಕು. ರಾಜ್ಯಪಾಲರಾಗಿದ್ದರೆ ಗೌರವ ಇರುತ್ತೆ. ಈ ರೀತಿ ರಾಜಕಾರಣಕ್ಕೆ ಮಾಡೋಕ್ಕೆ ಬರೋದಿದ್ದರೆ ರಾಜ್ಯಪಾಲರ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅವರು ಕೂಡ ರಾಜ್ಯಪಾಲರು ಚುನಾವಣೆಗೆ ಬಂದು ಅವರು ರಾಜಕಾರಣ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ನಾನು
ಇದೇ ಬಿ ಜೆ ಪಿ JDSನವ್ರಿಗೆ ಇನ್ನೊಮ್ಮೆ ಆ್ಯಕ್ಚುಲಿ ಕರೆ ಕೊಡ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂಥ ಹಿಂಬಾಗಿಲು ಮೂಲಕ ರಾಜಕಾರಣ, ಮುಂಬಾಗಿಲು ಮೂಲಕ ರಾಜಕಾರಣ 40 ವರ್ಷದಿಂದ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಸಾಕಷ್ಟು ಮಾಡಿದ್ದೀರಿ. ಜಾತಿ ಇಟ್ಕೊಂಡು ಮಾಡಿದ್ದೀರಿ, ಧರ್ಮಗಳನ್ನ ಇಟ್ಕೊಂಡು ಮಾಡಿದ್ದೀರಿ, ಎಲ್ಲವನ್ನು ಇಟ್ಕೊಂಡು ಮಾಡಿದ್ದೀರಿ, ಸೋತಿದ್ದೀರಿ. ಈ ಬಾರಿಯೂ ಕೂಡ ನಿಮಗೆ ಆ್ಯಕ್ಚುಲಿ ಸೋಲು ಕಟ್ಟಿಟ್ಟ ಬುತ್ತಿ. ಇದರಲ್ಲಿ ನೀವು ಸಫಲರಾಗಲ್ಲ. ನಿಮ್ಮವೂ ಕೂಡ ಆಚೆ ಕಡೆಗೆ ಬರೋದ್ರಿದ್ದಾವೆ. ನಿಮ್ಮನ್ನು ಅಷ್ಟು ಈಸಿಯಾಗಿ ಏನೋ ಈ ರಾಜ್ಯದ ಜನತೆ ಕ್ಷಮಿಸಲ್ಲ. ಈ ರಾಜ್ಯದ ಜನತೆ ಈಗ ಆಲ್ರೆಡಿ ಕೆರಳಿದ್ದಾರೆ. ಇದರ ಫಲವನ್ನು, ಪ್ರತಿಫಲವನ್ನು ರಾಜ್ಯಪಾಲರು ಸಮೇತ BJP ಉಣ್ಣುತ್ತೆ ಅನ್ನೋದನ್ನು ನಾನು ಮತ್ತೊಮ್ಮೆ ಈ ರಾಜ್ಯದ ಜನಪರವಾಗಿ ಹೇಳ್ತಾ ಇದ್ದೀನಿ.